ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಾರ್ವಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ಸಾರಿ, ಇನ್ಮೇಲೆ ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಪಾಪುಗೆ ಅಮ್ಮ ಆಗಿತ್ತು. ಇವತ್ತಿಗೆ 6 ಡೇಸ್ ಆಗಿತ್ತು. ಮನೆಗೆಲ್ಲ ಸ್ವಚ್ಛ ಮಾಡಿ ಮನೆ ಪೂಜೆ ಮಾಡಿ ನಿಯರ್ ಬೈಲಿರೋ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು, ಅಪ್ಪು ಮತ್ತು ಪಾಪು 3 ಜನ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಿಯರ್ ಬೈ ಇರೋದ್ರಿಂದ ಅಲ್ಲೇ ಹತ್ರ ಇರುತ್ತೆ ಅಂತ ಬಂದಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಮನೆಗೆ ಹೋಗಿ ತಲೆ ನೋಯ್ತಾ ಇತ್ತು. ಸ್ವಲ್ಪ ಯಾಕೋ ಕೋಲ್ಡ್ ಬೇರೆ ಆಗಿತ್ತು. ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು. ಕಾಫಿ ಮಾಡ್ಕೊಂಡು ಕುಡಿದೆ. ವಾಯ್ಸ್ ಬೇರೆ ಥರನೇ ಬರ್ತಾಯಿದೆ, ಯಾಕೆಂದರೆ ಕೋಲ್ಡ್ ಆಗಿರೋದ್ರಿಂದ. ರಾಗಿ ಸರಿ ಮಾಡಿದೆ. ಪಾಪುಗೆ ತಿನ್ನಿಸಿ ಅವಳನ್ನ ಮಲಗಿಸಾದ್ಮೇಲೆ ನೈಟ್ ಊಟಕ್ಕೆ ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಎಲ್ಲರೂ ಮಾಡ್ಕೊಳ್ಳೋ ಥರನೇ ನಾನೇನು ಸ್ಪೆಷಲಾಗೇನು ಮಾಡ್ಕೊಳ್ತಾ ಇಲ್ಲ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಬೇಯಿಸಿ ರುಬ್ಬಿರೋ ಅಂತಹ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬದಲು ನಾವು ಹುಣ್ಸೆಹಣ್ಣು ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೊಮೊಟೊನಾದರೂ ಹಾಕ್ಕೊಬೋದು. ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 2 ಹಾಕ್ಕೊಂಡ್ರೆ ಅದೊಂಥರ ಬೇರೆ ಟೇಸ್ಟ್ ಬರುತ್ತೆ. ಹಾಗೆ 2 ಸ್ಪೂನು ರಸಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿದ್ದಂತಹ ರಸಮ್ ಪೌಡರ್ ಅದು. ಹಾಗೆಯೇ 2 ಸ್ಪೂನು ಜೀರಿಗೆ ಮೆಣಸಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ರಸಮ್ಗೆ. ಹಾಗೆ ಅದನ್ನು ಕುದಿ ಬರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ರೆ ರಸಮ್ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಕುದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಚಾರ್ವಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತಷ್ಟು ವೀಡಿಯೋ ಮಾಡಿ ಖಂಡಿತ ಬೇಗನೆ ಸಿಗ್ತೀನಿ. ಬಾಯ್.